ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ನಲ್ಲಿ ಏನಪ್ಪಾ ಅಂದ್ರೆ ಡಿಸಿಸಿ ಬ್ಯಾಂಕ್ ನೇಮಕಾತಿ 2025ರ ಅಧಿಸೂಚನೆಯಂತೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ 70 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಕೇವಲ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ನಾವು ಇಲ್ಲಿ ಪ್ರತಿನಿತ್ಯ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗ ಮಾಹಿತಿ ಕೊಡ್ತಾ ಇರುತ್ತೇವೆ. ಆ ಎಲ್ಲಾ ರೀತಿಯ ಜಾಬ್ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಪ್ರೀತಿಯ ಸ್ನೇಹಿತರೆ, ಈಗ ನಾವು ಒಂದು ಫುಲ್ ನೋಟಿಫಿಕೇಶನ್ ಬಗ್ಗೆ ಇಲ್ಲಿ ವಿವರ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದಪ್ಪ ಅಂದ್ರೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಮಿತ್ತದಲ್ಲಿ ಇವರ ಒಂದು ಅಡಿಯಲ್ಲಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವಾಗ ದಿನಾಂಕ ಪ್ರಕಟಣೆ ಆಗಿದಪ್ಪ ಅಂದ್ರೆ 21/11/2025 ಇದು ಅಧಿಸೂಚನೆ ಪ್ರಕಟವಾಗಿದ್ದು, ಅಂದ್ರೆ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು. ಅದೇ ರೀತಿ ಬಹುಮುಖ್ಯವಾಗಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಮಿತ್ತ ರಾಯಚೂರು ಇದರಲ್ಲಿ ಖಾಲಿ ಇರುವ ಅನುಚಿತ 371 ನೋಡಿ 371J ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥ ಹುದ್ದೆಗಳಿದ್ದು 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೆಳಗಂಡ ಗ್ರೂಪ್ ಎ ಮತ್ತು ಗ್ರೂಪ್ ಬಿ, ಓಕೆ, ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿಗೆ ಮಾನ್ಯ ಸಹಕಾರ ಸಂಘಗಳ ನಿರ್ಬಂಧಕರು ಬೆಂಗಳೂರು ಇವರ ಆದೇಶದಂತೆ ಈ ಅಧಿಸೂಚನೆ ಬಿಡುಗಡೆಯಾಗಿದೆ. ಯಾರೆಲ್ಲ ಈ ಎಲ್ಲ ಹುದ್ದೆಗಳು ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಈ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗುವ ಮೂಲಕ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಏನಿದೆ, ಈ ಒಂದು ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ಗೆ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ಜಾಯ್ನ್ ಆಗ್ಬೋದು. ಯಾಕಪ್ಪ ಅಂದ್ರೆ ಅಲ್ಲಿ ರೀತಿಯ ನಿಮಗೆ ಪ್ರತಿನಿತ್ಯದ ಜಾಬ್ ಅಪ್ಡೇಟ್ ಕೂಡ ನಿಮ್ಗೆ ಅಲ್ಲಿ ದೊರೆಯಲಿದೆ. ಪ್ರೀತಿಯ ಸ್ನೇಹಿತರೆ, ಈಗ ನಾವು ಇಲ್ಲಿ ಯಾವಾಗ ಒಂದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಅಂತ ನಾವು ಮೊದಲನೇದಾಗಿ ಇಲ್ಲಿ ನೋಡೋ ತಾವುಗಳು ಗಮನಿಸ್ತಾ ಇದ್ದೀರಿ. 21/11/2025 ಈ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 22/12/2025 ಸಂಜೆ 5:30ವರೆಗೂ ನೋಡಿ. 22/12/2025 ಸಂಜೆ 5:30 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಪರೀಕ್ಷಾ ಸ್ಪರ್ಧಾತ್ಮಕ ದಿನಾಂಕ ಇರತಕ್ಕಂಥ ಅಂದ್ರೆ ತಾತ್ಕಾಲಿಕವಾಗಿ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. 15/1/2025 ಈ ಎಕ್ಸಾಮ್ ಅನ್ನು ಇದರಲ್ಲಿ ನಡೆಯಲಿದೆ. ಓಕೆ, ಇದರಲ್ಲಿ ಡೇಟು ಸ್ವಲ್ಪ ಹೆಚ್ಚುನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದಾಗಿದೆ. ಹಾಗಾದ್ರೆ ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನಾವು ಇಲ್ಲಿ ಕುಲಂಕುಷವಾಗಿ ನೋಡೋದಾದ್ರೆ ತಾವುಗಳು ಗಮನಿಸ್ತಾ ಇದ್ರಿ. 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ನಾವಿಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಟ್ಟು 11 ಹುದ್ದೆಗಳಿದ್ದರೆ ಅವರಿಗಿರ್ತಕ್ಕಂಥ ವೇತನ ಶ್ರೇಣಿ ನೋಡಿ ಎಷ್ಟು, 61,300 ರೂಪಾಯಿ. ಓಕೆ, 61,300 ರೂಪಾಯಿ ವೇತನವಿದ್ದರೆ 61,300ರಿಂದ 1,12,900 ರೂಪಾಯಿವರೆಗೂ ವೇತನವಿದೆ. ಸಹಾಯಕ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 34 ಹುದ್ದೆಗಳಿದ್ದಾರೆ. ಅವರಿಗಿರ್ತಕ್ಕಂಥ ವೇತನ ಎಷ್ಟಪ್ಪ ಅಂದ್ರೆ 44,420ರಿಂದ 74,200 ರೂಪಾಯಿವರೆಗೂ ವೇತನವಿದ್ದು, ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗಿರ್ತಕ್ಕಂಥ ಹುದ್ದೆಗಳು ಎಷ್ಟು, 8 ಹುದ್ದೆಗಳಿದ್ದಾರೆ. ಅವರಿಗಿರ್ತಕ್ಕಂಥ ವೇತನ 37,500ರಿಂದ 76,100 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಇಲ್ಲಿ ನಾವೀಗ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವಿಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ. ಇಲ್ಲಿ ನೋಡಿ, ಗ್ರೂಪ್ ಎ ಇರ್ತಕ್ಕಂಥ ಹುದ್ದೆಗಳು, ಗ್ರೂಪ್ ಸಿ ಇರ್ತಕ್ಕಂಥ ಹುದ್ದೆಗಳು, ಅದೇ ರೀತಿ ಗ್ರೂಪ್ ಬಿ ಇರ್ತಕ್ಕಂಥ ಹುದ್ದೆಗಳು ಅಂದ್ರೆ 3 ತರಹದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹುದ್ದೆಗಳಾಗಿರೋದ್ರಿಂದ ಒಟ್ಟು ಇರ್ತಕ್ಕಂಥ ಹುದ್ದೆಗಳೆಷ್ಟು 11 ಹುದ್ದೆಗಳು ಇರ್ತಕ್ಕಂಥದ್ದು. ಯಾರಿಗಿದು ವ್ಯವಸ್ಥಾಪಕ ಇರ್ತಕ್ಕಂಥ ಶಾಖಾ ವ್ಯವಸ್ಥಾಪಕರಿಗೆ. ಅಟೆಂಡರ್ಗೆ ಇರ್ತಕ್ಕಂಥ ಹುದ್ದೆಗಳು ಎಷ್ಟಿರ್ತಕ್ಕಂಥದ್ದು ಇಲ್ಲಿ 8 ಹುದ್ದೆಗಳಿದ್ದಾರೆ. ಅದೇ ರೀತಿ ಸಹಾಯಕ ಗ್ರೇಡ್ 1 ಹುದ್ದೆಗಳು ಇರ್ತಕ್ಕಂಥ ಎಷ್ಟಿರ್ತಕ್ಕಂಥ ಹುದ್ದೆಗಳಿಲ್ಲಿ ಟೋಟಲ್ ಆಗಿ ಅವರಿಗೆ 34 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಯಾವ್ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳು ಎಂಬುದನ್ನು ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಟ್ಟು ಇರ್ತಕ್ಕಂಥ ಹುದ್ದೆಗಳು ಎಷ್ಟು. ಓಕೆ, ಯಾವುದಿದು ಗ್ರೂಪ್ ಎ ಇರ್ತಕ್ಕಂಥ ಹುದ್ದೆಗಳು ಅಂದ್ರೆ ಶಾಖಾ ವ್ಯವಸ್ಥಾಪಕ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ. ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳು ಅಂದ್ರೆ ಅಟೆಂಡರ್ ಇರ್ತಕ್ಕಂಥ ಏನು ಹುದ್ದೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಓಕೆ, ಯಾವ್ಯಾವ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿ ಎಷ್ಟು ಹುದ್ದೆ ಎಂಬುದನ್ನ. ಇಲ್ಲಿ ಗ್ರೂಪ್ ಬಿ ಹುದ್ದೆಗಳಂದ್ರೆ ಸಹಾಯಕ ಗ್ರೇಡ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಟ್ಟಾರೆಯಾಗಿ ಇಲ್ಲಿ 34 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ರೆ ಯಾವ್ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳು ಎಂಬುದನ್ನು ತಾವುಗಳು ಇಲ್ಲಿ ನೋಟನ್ನ ಮಾಡಿಕೊಳ್ಳಿ.
ಅದೇ ರೀತಿ ಬಹುಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಕಾಡೋದಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಮತ್ತು ಸಹಾಯಕ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 200 ಅಂಕಗಳ ಒಂದು ಪರೀಕ್ಷೆ ನಡೆಯಲಿದೆ. ಈ 200 ಅಂಕಗಳ ಒಂದು ಪರೀಕ್ಷೆಯಲ್ಲಿ ತಾವುಗಳು ಗಮನಿಸ್ತಾ ಇದ್ದೀರಿ. ಇದರಲ್ಲಿರ್ತಕ್ಕಂಥ ಕ್ವಶನ್ ಅನ್ನು ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಕನ್ನಡ ಭಾಷೆ ಬಗ್ಗೆ ಕ್ವಶನ್ ನೀಡಲಾಗುವುದು, ಅದಕ್ಕೆ ಇರ್ತಕ್ಕಂಥ 50 ಮಾರ್ಕ್ಸು. ಸಾಮಾನ್ಯ ಇಂಗ್ಲಿಷ್ ಬಗ್ಗೆ ಇಲ್ಲಿ ಕ್ವಶನ್ ನೀಡಲಾಗುವುದು, ಅದಕ್ಕೆ 25 ಮಾರ್ಕ್ಸು. ಸಾಮಾನ್ಯ ಜ್ಞಾನ ಬಗ್ಗೆ ಇಲ್ಲಿ ಅಂದ್ರೆ ಕ್ವಶನ್ ನೀಡಲಾಗುವುದು, ಅದಕ್ಕೆ 25 ಅಂಕಗಳಿರ್ತಕ್ಕಂಥದ್ದು. ಸಹಕಾರಿ ವಿಷಯಗಳ ಕುರಿತು ಅಂದ್ರೆ ಸಹಕಾರಿ ಬ್ಯಾಂಕ್ಗಳ ವಿಷಯಗಳ ಕುರಿತು ಇಲ್ಲಿ ಕ್ವಶನ್ ನೀಡಲಾಗುವುದು, ಅದಕ್ಕೆ 50 ಮಾರ್ಕ್ಸ್ ಇರ್ತಕ್ಕಂಥದ್ದು. ಭಾರತದ ಸಂವಿಧಾನ ಬಗ್ಗೆ ಕುರಿತು ಇಲ್ಲಿ ಕ್ವಶನ್ ನೀಡಲಾಗುವುದು, ಅದಕ್ಕೆ ಇರ್ತಕ್ಕಂಥ 25 ಮಾರ್ಕ್ಸು. ಅದೇ ರೀತಿ ಬ್ಯಾಂಕು ಸಂಸ್ಥೆಯ ಉಪಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳ ವಸ್ತುಗಳಿಗೆ ಸಂಬಂಧಿಸಿದಂತೆ 25 ಕ್ವಶನ್ಸ್. ಅಂದ್ರೆ ನಿಮಗೆ ಬ್ಯಾಂಕ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಅಂದ್ರೆ ಬ್ಯಾಂಕ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಕ್ವಶನ್ ಬಗ್ಗೆ ಇಲ್ಲಿ ನಿಮಗೆ ಟೋಟಲ್ ಆಗಿ 25 ಕ್ವಶನ್ ನೀಡಲಾಗುವುದು. ಒಟ್ಟಾರೆ ಆಗಿ ಇಲ್ಲಿ 200 ಅಂಕಗಳ ಒಂದು ಕ್ವಶನ್ ಪೇಪರ್ ಅನ್ನ ಇಲ್ಲಿ ನಿಮಗೆ ನೀಡಲಾಗುವುದು. ಇದು ಪೇಪರ್ ಅನ್ನ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅದು ಅಭ್ಯರ್ಥಿಗಳ ಮೆರಿಟ್ ಲಿಸ್ಟ್ ಅದ ಮೇಲೆ ಇಲ್ಲಿ ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡಲಾಗುವುದು. ಓಕೆ, ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆ ಅಂಕಗಳ ಆಧಾರದ ಮೇಲೆ ರಕ್ಷಿಸಲಾದ ಮೆರಿಟ್ ಲಿಸ್ಟ್ ನೋಡಿ, ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗುವುದು. ಇದರಲ್ಲಿ ಎಷ್ಟಪ್ಪ ಅಂದ್ರೆ 1:5 ಅನುಪಾತದಲ್ಲಿ ಅಂದ್ರೆ ಒಂದು ಹುದ್ದೆಗೆ 5 ಜನ ಇಲ್ಲಿ ಎಕ್ಸಾಮ್ ಕ್ವಾಲಿಫೈನ ಮಾಡ್ತಾರೆ. ಓಕೆ, ಇದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ 85% ಇಳಿಸಿ 15% ಅಂಕಗಳನ್ನು ಪ್ರದರ್ಶನಕ್ಕೆ ನೀಡಲಾಗುವುದು. ಅಂದ್ರೆ ನಿಮಗೆ ಸಂದರ್ಶನ ಕೂಡ ನೀಡಲಾಗುವುದು 15 ಮಾರ್ಕ್ಸು. ಓಕೆ, ಇದರಲ್ಲಿ ಎಲ್ಲದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಅದೇ ರೀತಿ ಇನ್ನೊಂದೇನಪ್ಪ ಮುಖ್ಯವಾಗಿ ಅಂತಂದ್ರೆ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರಿಗೆ 1 ಗಂಟೆಗಳ ಕಾಲ ಇದು ಕಾಲಾವಧಿ ಇರ್ತಕ್ಕಂಥದ್ದು. ಇಲ್ಲಿ ಎಷ್ಟಿರ್ತಕ್ಕಂಥದ್ದು ನೋಡಿ, ಗ್ರೇಡ್ ಸಹಾಯಕ ಇರ್ತಕ್ಕಂಥ 2 ಗಂಟೆಗಳ ಕಾಲಾವಧಿ, 200 ಮಾರ್ಕ್ಸ್ಗೆ ಇಲ್ಲಿ 2 ಗಂಟೆಗಳ ಕಾಲಾವಧಿ ಎಕ್ಸಾಮ್ ಇದ್ದರೆ, ಇದು ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 100 ಕ್ವಶನ್ಗಳ ಅಂಕಗಳ ಅಂದ್ರೆ 100 ಅಂಕಗಳ ಏನು ಪ್ರಶ್ನೆ ಪತ್ರಿಕೆ ಇದ್ದು ಅವರಿಗಿರ್ತಕ್ಕಂಥ ಕಾಲಾವಧಿಯಲ್ಲಿ 1 ಅವರ್ ಇರ್ತದೆ. ಓಕೆ, ಅವರಿಗಿರ್ತಕ್ಕಂಥ ಯಾವ್ಯಾವ ಸಬ್ಜೆಕ್ಟ್ ಅಪ್ಪ, ಕನ್ನಡ ಭಾಷೆ ಬಗ್ಗೆ ಇಲ್ಲಿ 50 ಕ್ವಶನ್ ನೀಡಲಾಗುವುದು ಮತ್ತು ಸಾಮಾನ್ಯ ಜ್ಞಾನ ಬಗ್ಗೆ ಇಲ್ಲಿ 50 ಕ್ವಶನ್. ಟೋಟಲ್ ಆಗಿ ಅವರಿಗೆ 100 ಅಂಕಗಳ ಕ್ವಶನ್ ಇದ್ದು ಅವರು ಕೂಡ ಇಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ಮೆರಿಟ್ ಆಧಾರದ ಮೇಲೆ 1:5 ರೇಷದಲ್ಲಿ ಆಯ್ಕೆಯನ್ನು ಮಾಡಿ 85ಕ್ಕೆ ಇಳಿಸಿದ ಉಳಿದ 15% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನ ಇಲ್ಲಿ ಫೈನಲ್ ಲಿಸ್ಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಅದೇ ರೀತಿ ಅರ್ಜಿ ಶುಲ್ಕ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದ್ರೆ ತಾವು ಗಮನಿಸಬಹುದು. ಓಕೆ, ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಹೇಗಪ್ಪ ಅಂದ್ರೆ ನಾನ್ ರಿಫಂಡಬಲ್ ಆಗಿರ್ತಕ್ಕಂಥದ್ದು. ನೀವು ಒಂದು ಸಾರಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಇಲ್ಲಿ ಮರುಪಾವತಿಗೆ ಅವಕಾಶವಿರುವುದಿಲ್ಲ. ಓಕೆ, ಮಧ್ಯದಾಗಿ ಇಲ್ಲಿ ನಾವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಯಾವ ಯಾವ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ಇಲ್ಲಿ ಅರ್ಜಿ ಶುಲ್ಕವಿದೆ ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪವರ್ಗವನ್ನು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಶಾಖಾ ವ್ಯವಸ್ಥಾಪಕ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅವರಿಗೆ ಇದು ಅರ್ಜಿ ಶುಲ್ಕವಿದ್ದರೆ, ಸಹಾಯಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೂಡ ಇಲ್ಲಿ 800 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಅಂದ್ರೆ ಈ ಒಂದು ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳ ಒಂದು ಅರ್ಜಿ ಶುಲ್ಕ ಬಗ್ಗೆ ನಾನು ಇಲ್ಲಿ ವಿವರವನ್ನು ಕೊಟ್ಟಿದ್ದೇನೆ. ಈ ತರರು ಅಭ್ಯರ್ಥಿಗಳು ಅಂದ್ರೆ ಅದು OBC ಇರ್ತಕ್ಕಂಥ ಅಭ್ಯರ್ಥಿಗಳಾಗಿರಬಹುದು ಮತ್ತು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗಿರ್ತಕ್ಕಂಥ ಒಂದು ಅರ್ಜಿ ಶುಲ್ಕ ಎಷ್ಟಪ್ಪ ಅಂದ್ರೆ 1600. ಇದು ಶಾಖಾ ವ್ಯವಸ್ಥಾಪಕರಿಗೆ, ಸಹಾಯಕರು ಗ್ರೇಡ್ 1ಗೆ 1600 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲೂ 1000 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ಅದೇ ರೀತಿ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ ಎಷ್ಟು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಈ ಒಂದು ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮಿನಿಮಮ್ ಇಷ್ಟು 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಇರಬೇಕಾಗತ್ತೆ. ಸರ್ಕಾರದ ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ ಇವರು ಒಂದು ಅನ್ವಯ ಪ್ರಕಾರ 3 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಗರಿಷ್ಠ ವಯೋಮಿತಿ 43 ವರ್ಷ. ಅದೇ ರೀತಿ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 18 ವರ್ಷ ಮಿನಿಮಮ್ ವಯೋಮಿತಿ ಇದ್ದರೆ 38 ವರ್ಷ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅವರಿಗೂ ಕೂಡ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ 3 ವರ್ಷ. 41 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸಾಮಾನ್ಯ ವರ್ಗ ಅಭ್ಯರ್ಥಿಗಳು ಅಂದ್ರೆ ಅದು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು 18 ವರ್ಷ ಮಿನಿಮಮ್ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ ವಯೋಮಿತಿ ಅವರಿಗೆ ಇಲ್ಲಿ 35 ವರ್ಷ. ಅವರಿಗೂ ಕೂಡ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದ್ದು ಅವರಿಗೆ ಕೂಡ 3 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ಇದ್ದರೆ 38 ವರ್ಷ ಒಳಗಡೆ ಇರ್ತಕ್ಕಂಥ ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ
ಇಲ್ಲಿ ನೋಡಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತು NCC ಕ್ರೆಡಿಟ್ ಮತ್ತು ಇನ್ಸ್ಪೆಕ್ಟರ್ ಇರ್ತಕ್ಕಂಥವರಿಗೆ ಮತ್ತು ವಿಧಿವಿಯರಿಗೆ ಓಕೆ ಅಭ್ಯರ್ಥಿಗಳು ಕ್ಷೇಮ ಪ್ರಾಧಿಕಾರದಿಂದ ತಾನು ವಿಧಿವೆ ಎಂದು ಹಾಗೂ ಮದುವೆ ಆಗೋದಿಲ್ಲವೆಂದು ಪ್ರಮಾಣ ಪತ್ರ ಇರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಡಿಲಿಕೆ ಅವಧಿ, ಅಂದ್ರೆ ಅವ್ರಿಗಿರ್ತಕ್ಕಂಥ ಒಂದು ಸಡಿಲಿಕೆ ಅವಧಿ ಎಷ್ಟಪ್ಪ ಅಂದ್ರೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ಮತ್ತು ಇನ್ಸ್ಪೆಕ್ಟರ್ ಮತ್ತು NCC ಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ಓಕೆ ಅವರಿಗೆ ಕೂಡ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದರಂತೆ ಇಲ್ಲಿ ಏನು ವಿಧವೆ ಆಗಿರ್ತಕ್ಕಂಥ ಏನು ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರಿಗೆ ಇಲ್ಲಿ ವಯೋಮಿತಿಯಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವಿಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ತಾವುಗಳು ಗಮನಿಸ್ತಾ ಇದ್ರಿ, ಹುದ್ದೆ ಹೆಸರು ಮತ್ತು ನಿಗದಿಪಡಿಸಿದ ವಿದ್ಯಾರ್ಹತೆ ಅಂದ್ರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಓಕೆ ಯಾವುದೇ ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕಂದ್ರೆ ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕಾಗತ್ತೆ, ಕನ್ನಡವನ್ನು ಓದುವ ಸಾಮರ್ಥ್ಯ ಮತ್ತು ಜೊತೆಗೆ ಕನ್ನಡ ಜ್ಞಾನ ಬರುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ ಶಾಖಾ ವ್ಯವಸ್ಥಾಪಕ ಗ್ರೇಡ್ 1 ಹುದ್ದೆಗೆ. ಅದೇ ರೀತಿ ಸಹಾಯಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ಏನಪ್ಪಾ ಅಂದ್ರೆ ಅವರು ಕೂಡ ಯಾವುದೇ ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು, ಅಂದ್ರೆ ಅವರು ಕೂಡ ಇಲ್ಲಿ ಯಾವುದೇ ಪದವಿ ಅಂದ್ರೆ ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇದರಲ್ಲಿ ಕೂಡ ಅವರು ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕಾಗತ್ತೆ. ಅದರ ಜೊತೆಗೆ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ಅಭ್ಯರ್ಥಿಗಳು ಸಹಾಯಕರು ಗ್ರೇಡ್ 1 ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಅವರು ಇಲ್ಲಿ SLC ಪಾಸ್ ಆದ್ರೆ ಸಾಕು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ನೋಡಿ, ಇಲ್ಲಿ ನೀವು SLC ಪಾಸ್ ಆದ್ರೆ ಸಾಕು ಅಟೆಂಡರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೀವು ಇಂಗ್ಲಿಷ್ ಮೀಡಿಯಂ ಅಥವಾ CBS ಅಲ್ಲಿ ಕೂಡ ನೀವು ಯಾವ್ದಾದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಓದಿದ್ರು ಪರವಾಗಿಲ್ಲ, ಒಂದು ಭಾಷೆಯನ್ನು ನೀವು ಕಡ್ಡಾಯವಾಗಿ ಕನ್ನಡವನ್ನ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಅಟೆಂಡರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಕ್ಕೆ ಯೋಗ್ಯವಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ನಿಮಗೆ ಮೊದಲೇ ಏನು ಹೇಳಿದ ಹಾಗೆ ನಾನು ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಬಗ್ಗೆ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇದು ನಾನ್ ಹೈದರಾಬಾದ್ ಕರ್ನಾಟಕ ಅಂದ್ರೆ ಇದು ಕರ್ನಾಟಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಹುದ್ದೆಗಳ ಬಗ್ಗೆ ಇಲ್ಲಿ ಶಾಖಾ ವ್ಯವಸ್ಥಾಪಕ ಹುದ್ದೆಗೆ ಇರ್ತಕ್ಕಂಥವ್ರು ಒಟ್ಟು ಹುದ್ದೆಗಳು 4 ಹುದ್ದೆಗೆ ಇರ್ತಕ್ಕಂಥದ್ದು, ಅಟೆಂಡರ್ ಇರ್ತಕ್ಕಂಥ ಹುದ್ದೆಗಳು ಇಲ್ಲಿ 2 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಹಾಯಕ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ 11 ಹುದ್ದೆಗಳು, ಅಂದ್ರೆ ಇದು ಕರ್ನಾಟಕದಿಂದ ಇರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ.